ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಹೌದಾ? ಆ್ಯಕ್ಚುಲಿ ಈ ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಪೋಡಿಯಮ್ ಈ ಕಾರ್ನರಲ್ಲಿದೆ, ಬಿಕಾಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಇರೋದ್ರಿಂದ. ಸೊ ನಾನು ಇಲ್ಲಿದ್ದೀನಿ, ಸೊ ಎಲ್ರಿಗೂ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ವಾದ್ಯದ ಸಮೂಹ ಇರೋ ಬ್ಯಾಕ್ ಸೈಡ್ನಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ನಾನು ಕಲಾದೇಗುಲ ಶ್ರೀನಿವಾಸ್. ಇವತ್ತಿನ ನಿರೂಪಣೆಯ ಜವಾಬ್ದಾರಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಮಾತನಾಡ್ತಾ ಹೋಗ್ತೀನಿ. ಮೊದಲಿಗೆ ನನಗೆ ಭಾಳ ಹೆಮ್ಮೆ ಮತ್ತು ಗೌರವ ಎರಡೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಹುಶಃ ಇವತ್ತು ಇಷ್ಟು ಸಮೃದ್ಧವಾಗಿ ಬೆಳೆದು ನಿಂತಿದೆ. ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಯ ಜೊತೆಗೆ ನಮ್ಮ ಭಾರತದ ಗಡಿಯನ್ನು ದಾಟಿ ಹೊರ ರಾಜ್ಯ, ಹೊರ ದೇಶ ಎಲ್ಲ ಕಡೆಗಳಲ್ಲೂ ಕೂಡ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವತ್ತನ್ನು ಅಥವಾ ಅದರ ಸಂಸ್ಕಾರವನ್ನು ಇವತ್ತೂ ನಿರಂತರವಾಗಿ ಇರುವಂತೆ ಮಾಡಿರೋದು ಅಂತ ಹೇಳಿದ್ರೆ, ಬಹುಶಃ ಅದರ ಅಗ್ರಪಂಕ್ತಿಯ ಸಾಲಿನಲ್ಲಿ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ್ ಸರ್ಗೆ ಒಂದು ದೊಡ್ಡ ಪ್ರಣಾಮಗಳನ್ನು ಸಲ್ಲಿಸಬೇಕು. ಹೌದು ಸರ್, ನೀವು ಕೊಟ್ಟಂಥ ಕೊಡುಗೆಗಳು ಅಪರಿಮಿತವಾದದ್ದು. ಹಾಗಾಗಿ ಗುರುವಿಗೆ ಮೊದಲು ನಾನು ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸರ್ ಇರುವಂಥ ಕಾರ್ಯಕ್ರಮ ತುಂಬ ನಿರೂಪಣೆ ಮಾಡುವಂಥ ಅವಕಾಶಗಳು ಸಿಕ್ಕಿದ್ರು ಕೂಡ ಇವತ್ತು ಇಟ್ ಈಸ್ ವೆರಿ ಸ್ಪೆಷಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್. ಯಾಕೆ ಅಂತ ಹೇಳಿದ್ರೆ, ತನ್ನ ನೆಚ್ಚಿನ ಶಿಷ್ಯನ ಸಂಸ್ಥೆಯನ್ನು ಆಶೀರ್ವಾದ ಮಾಡಿ ಬೆಳೆಸುವಂಥ ಎಲ್ಲ ಹಂತಗಳನ್ನು ಆರಂಭದಿಂದಲೂ ಮಾಡಿದರೂ ಕೂಡ ಇದು 15ನೇ ವರ್ಷದ ಕಾರ್ಯಕ್ರಮ ನಾದಾಮೃತ ಕಲಾದೀಪ ಸಂಸ್ಥೆದು. ಹಾಗಾಗಿ ಈ ಅದ್ಧೂರಿಯ ಸಮಾರಂಭ ಅಂತ ಹೇಳಿದ್ರೆ, ಗುರುವಿನ ಸಾರಥ್ಯದಲ್ಲಿ, ಗುರುವಿನ ಮಾರ್ಗದರ್ಶನದಲ್ಲಿ, ಗುರುವಿನ ಆಣತಿಯಂತೆ ಮಾಡೋದಿದೆಯಲ್ಲ ಜವಾಬ್ದಾರಿ, ಅದು ಮತ್ತೆ ಶಿಷ್ಯನೂ ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಾನು ಈ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಕನಸಿನ ಕೂಸಂತೆ ನಾದಾಮೃತ ಕಲಾದೀಪವನ್ನು ಪೋಷಿಸಿ ಬೆಳೆಸುವ, ಗುರುವಿಗೆ ಗೌರವಿಸುವ ಕೆಲಸ ಮಾಡ್ತಾ ಇರುವಂಥ ಗಾನ ಕಲಾರತ್ನ ವಿದ್ವಾನ್ MS ದೀಪಕ್ ಅವರಿಗೆ ಕೂಡ ನಾನು ಈ ವೇದಿಕೆಯಲ್ಲಿ ನಮಸ್ಕಾರಗಳನ್ನ ತಿಳಿಸ್ತಾ, ಇಡೀ ಈ 2 ದಿನದ ಸಂಗೀತ ನೃತ್ಯದ ಉತ್ಸವದ ಈ ಕಾರ್ಯಕ್ರಮ ಸ್ವರಮಯೂರ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಒಟ್ಟು ನೀವೆಲ್ಲರೂ ಕೂಡ ಜೊತೆಯಲ್ಲಿದ್ದೀರಾ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಸಭಾ ಕಾರ್ಯಕ್ರಮ ಅಂತ ಹೇಳಿದಾಗ ಸಭೆಯ ಹಿಂದೆ ಮುಂದೆ ಒಂದು ಅರ್ಧ ಗಂಟೆಗೆ ನಮ್ಮ ಅತಿಥಿಗಳು ಜೊತೆಲಿರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇಲ್ಲ, ನಮ್ಮ ಕಾರ್ಯಕ್ರಮಗಳಲ್ಲಿರೋ ಎಲ್ಲ ಅತಿಥಿಗಳು ಕೂಡ ಅಷ್ಟೇ ಸಂಸ್ಕಾರ ಇರೋರು ಅನ್ನೋದಕ್ಕೆ ಇಲ್ಲಿ ಕಾರಣೀಭೂತರು ನಮ್ಮ ಜೊತೆಗಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ A.V. ಶ್ರೀನಿವಾಸನ್ ಗುರೂಜಿಯವರು, ಫೌಂಡರ್ ಚೇರ್ಮನ್ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಸರ್, ನಿಮಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಯಾಕಂದರೆ ನೀವು ಸರಿಯಾದ ಸಮಯಕ್ಕೆ ಆರಂಭದಿಂದಲೂ ಜೊತೆಲಿರೋದಿದೆಯಲ್ಲ, ಅದು ನಮಗೆ ಭಾಳ ಗೌರವ ತಂದು ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವು ನಮ್ಮ ಜೊತೆಗಿರೋದಕ್ಕೆ. ನಾದಾಮೃತ ಕಲಾದೀಪ ಸಂಸ್ಥೆ ಈ 14 ವರ್ಷಗಳ ಯಶಸ್ಸಿನ ಜೊತೆಗೆ 15ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ ಅಂತ ಹೇಳಿದ್ರೆ, ತುಂಬ ಸಂದರ್ಭಗಳನ್ನು ಜ್ಞಾಪಿಸ್ಕೊಂಡಾಗ ನಾನು ಸದಾ ವೇದಿಕೆಯಲ್ಲಿ ಕವಿಯ ಒಂದು ಸಾಲನ್ನು ಬಳಸ್ತೀನಿ. ಇರುವ ಬೆಳಕನ್ನು ಬಳಸಿಕೊಳ್ಳಿ, ಇರುವ ಬದುಕಿನ ಬಯಕೆಗೆ ಇಂದು ನಮ್ಮದು ನಾಳೆ ನಿಮ್ಮದು ಎಂದು ಸುಮ್ಮನೆ ನಿಲ್ಲದಿರಿ ಅಂತ. ಅಂದರೆ ನಮಗೆ ಸಿಕ್ಕಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡ್ರೆ ಬದುಕು ಸ್ವಚ್ಛಂದದ ಜೊತೆಗೆ ಯಶಸ್ಸಿನ ಕಡೆಗೆ ಹೋಗುತ್ತೆ. ಜೊತೆಗೆ ಗುರುವಿಗೆ ಯಾವತ್ತೂ ಕೂಡ ಗುಲಾಮನಾಗಿದ್ದಾಗ ದಾಸರು ಹೇಳೋ ಹಾಗೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೀಗೆ ಬಹುಶಃ ಇಲ್ಲಿ ಗುರು ಶಿಷ್ಯ ಪರಂಪರೆ, ಗುರು ಶಿಷ್ಯರ ಕೊಡುಕೊಳ್ಳುವಿಕೆ ಅಥವಾ ಗುರುವಿಗೆ ತೋರಿಸುವಂತಹ ಗೌರವ, ಗುರುವಿಗೆ ಕೊಡಬೇಕಾದಂಥ ಮಹತ್ವ, ಹೀಗೆ ಎಲ್ಲವನ್ನೂ ಕೂಡ ತೆರೆದಿಡುವಂಥ ಒಂದು ದೊಡ್ಡ ಜವಾಬ್ದಾರಿಯ ಜೊತೆಗೆ ಇದು ಪ್ರೇರಣೆಯೂ ಕೂಡ ಹೌದು. ಅದುವೇ ನಾದಾಮೃತ ಕಲಾದೀಪ ಸಂಸ್ಥೆಯ ಶಕ್ತಿಯೂ ಕೂಡ ಹೌದು. ವಿದ್ವಾನ್ MS ದೀಪಕ್ ಅವರು ಈ ಕಾರ್ಯಕ್ರಮದ ನಿರೂಪಣೆಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಈ ಎಲ್ಲ ವಿಚಾರ ಕೇಳಿದಾಗ ಭಾಳ ಖುಷಿಯಾಗಿದ್ದೆ. ಅದು ಒಂದು, ನನ್ನ ಗುರುಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಗುರುಗಳು ಹೇಳಿದ್ದನ್ನು ಜೊತೆಗೆ ಗುರುಗಳಿಂದ ನಾನು ನಿರಂತರವಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ಇಲ್ಲಿ ಬೇಕಾದಂಥ ಸಂಸ್ಕಾರ, ಮುಂದುವರಿಸಬೇಕಾದಂಥ ಜವಾಬ್ದಾರಿ, ಗುರು ಶಿಷ್ಯ ಪರಂಪರೆ, ಗುರುಕುಲ ಪದ್ಧತಿ, ಹೀಗೆ ಹಲವು ವಿಚಾರಗಳನ್ನು ಹೇಳಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಸಾವಿರಾರು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ರೂ ಕೂಡ ಈ ಕಾರ್ಯಕ್ರಮ ಮತ್ತೆ ವಿಶೇಷ ಅನಿಸುತ್ತೆ ನನ್ನ ಜೀವನದಲ್ಲಿ. ಸೊ ಹಾಗಾಗಿ ಈ ಕಾರ್ಯಕ್ರಮದ ನಿರೂಪಣೆಗೆ ನಾನು ಬರಬೇಕು ಅಂತ ಕಾಲ್ ಮಾಡಿದ್ದು ಫಸ್ಟು ವಾಣಿಯವರು. ನಾನು ಹಾಗಾಗಿ ವಾಣಿಯವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲಿಂದ RKP ಸರ್ ಮಾತಾಡ್ತಾರೆ, ದೀಪಕ್ ಅವ್ರು ಮಾತಾಡ್ತಾರೆ. ಸೊ ಈ ಎಲ್ಲ ಸಂದರ್ಭಗಳನ್ನು ನಾನು ಇಲ್ಲಿ ನೆನಪಿಸ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ಇದು ಸ್ವರಮಯೂರ ಶೀರ್ಷಿಕೆಯ ಕಾರ್ಯಕ್ರಮ ಆಗಿರೋದ್ರಿಂದ ಮೊದಲಿಗೆ ನೃತ್ಯವನ್ನೇ ನೋಡ್ತೇವೆ. ನೃತ್ಯದ ಜೊತೆಗೆ ತದನಂತರ ಮುಂದುವರೆದ ಭಾಗವಾಗಿ ಸಂಗೀತ.
ಹಾಗೆ ನನಗೆ ಇನ್ನೂ ಒಂದು ಖುಷಿಯಾಗಿದೆ ಏನಂತ ಹೇಳಿದ್ರೆ, ಈ ಮಧ್ಯಾಹ್ನ ಇಷ್ಟು ಹೊತ್ತಿನ ಸಂದರ್ಭದಲ್ಲಿ ನೀವಿಷ್ಟೂ ಜನ ಜೊತೆಯಲ್ಲಿದ್ದೀರಲ್ಲ, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಗಳು ನೀವೇ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮಲ್ಲಿರೋ ಸಂಸ್ಕಾರ ಏನು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸಂಸ್ಕಾರಯುತವಾದಂಥ ಇಡೀ ಈ ಬಳಗ ಇದೆಯಲ್ಲ, ಅದಕ್ಕೆ ನಂದು ಒಂದು ಪ್ರಣಾಮಗಳನ್ನು ತಿಳಿಸ್ತಾ, ಗಾನ ಕಲಾರತ್ನ ವಿದ್ವಾನ್ MS ದೀಪಕ್ ಅವರು 2010ರಲ್ಲಿ ಆರಂಭ ಮಾಡಿದಂಥ ಈ ಸಂಸ್ಥೆ ಅದು ನಿರಂತರವಾಗಿ ಹಲವು ಮಜಲುಗಳನ್ನು, ಕೆಲಸಗಳನ್ನು ನಿರ್ವಹಿಸ್ತಾನೆ ಬಂದಿರೋ ಪ್ರತೀಕ ಇವತ್ತು ಈ ದೊಡ್ಡ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇಲ್ಲಿ ಬೋಧನಾ ವಿಶೇಷತೆ ಇರ್ಬೋದು, ಗುರುಕುಲ ಪದ್ಧತಿ ಇರ್ಬೋದು, ಜೊತೆಗೆ ತಾವು ಕಲಿತದ್ದನ್ನು ಎಷ್ಟು ಪರಿಪೂರ್ಣತೆ ಅಥವಾ ಪ್ರಾಮಾಣಿಕವಾಗಿ ಕಲಿಸೋದ್ರ ಜೊತೆಗೆ ಮತ್ತೆ ಗುರುಗಳ ಮಾರ್ಗದರ್ಶನ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಎಷ್ಟು ಜನ ಶಿಷ್ಯರಿಗೆ ಶಿಷ್ಯ ಪ್ರಶಿಷ್ಯ ಈ ಪರಂಪರೆ ಇದೆಯಲ್ಲ, ಅದು ತನ್ನ ಗುರುಗಳ ಮೂಲಕ ಆಶೀರ್ವಾದ ಸಿಗೋದು ಅಂದರೆ ಸುಲಭದ ಮಾತಲ್ಲ. ಹಾಗೆ RKP ಸರ್ ಎಲ್ಲ ಸಂದರ್ಭಗಳಲ್ಲೂ ಅವ್ರ ಜೊತೆಗೆ ನಿಂತಿರೋದಿದೆಯಲ್ಲ, ಅದು ವಿಶೇಷ. ನನಗೆ ವಿದ್ವಾನ್ MS ದೀಪಕ್ ಅವ್ರ ಬಗ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ಒಂದು ಕಡೆ ಇಂಜಿನಿಯರಿಂಗ್ ಪದವೀಧರರಾದರೂ ಕೂಡ ಅವರೊಳಗಿದ್ದಂಥ ಆಸಕ್ತಿ, ಈ ಸಂಗೀತ, ಒಂದು ಕಡೆ ಗಾಯನ, ಇನ್ನೊಂದು ಕಡೆ ಮ್ಯಾಂಡೋಲಿನ್ ವಾದನ, ಇದೆರಡರಲ್ಲೂ ಕೂಡ ಕರಗತ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ಸಂಗೀತ ಪರಂಪರೆಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಒಂದು ಕಡೆ ಸಾಧಕ, ಇನ್ನೊಂದು ಕಡೆ ಶಿಷ್ಯ. ನಾನು ಅದಕ್ಕೆ ಮತ್ತೊಮ್ಮೆ ವಿದ್ವಾನ್ MS ದೀಪಕ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ.